ನಮಸ್ಕಾರ. ನಾವು ಕಳೆದ ತರಗತಿಯಲ್ಲಿ ಗಣಸ್ವರೂಪದ ಬಗ್ಗೆ, ಅದರಲ್ಲಿ ಬರುವ ವರ್ಣಗಣದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನ ಎರಡನೇದಾಗಿ ಬರುವ ಮಾತ್ರಾಗಣದ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಏನು ಮಾತ್ರಾಗಣ ಅಂತಂದ್ರೆ, ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹ್ರಸ್ವ ಅಕ್ಷರವನ್ನ ಉಚ್ಚರಿಸುವ ಕಾಲ ಪರಿಮಿತಿಗೆ ಮಾತ್ರೆ ಅಂತ ಹೆಸರಿದೆ. ಏನು? ಹ್ರಸ್ವ ಅಕ್ಷರವನ್ನು ಉಚ್ಚರಿಸುವ ಕಾಲ ಪರಿಮಿತಿಗೆ ಮಾತ್ರೆ ಎಂದು ಹೆಸರು. ಅರ್ಥ ಆಯ್ತಲ್ಲ? ಮಾತ್ರೆ ಒಂದು ಲಘುವಿಗೆ ಸಮಾನ. ಮಾತ್ರೆ ಒಂದು ಲಘುವಿಗೆ ಸಮ. ಅದರಲ್ಲಿ ಏಕ ಅಂತಂದ್ರೆ ಹ್ರಸ್ವ, ದ್ವಿ ಅಂದ್ರೆ ದೀರ್ಘ, ತ್ರಿ ಅಂದ್ರೆ ಪ್ಲುತ. ಇದು ಮಾತ್ರಾಗಣದಲ್ಲಿ ಬರುವ ಮಾತ್ರಾಕ್ರಮ. ಮಾತ್ರಾಗಣದಲ್ಲಿ ಇಂತಿಷ್ಟು ಮಾತ್ರೆ, ಇಂತಿಷ್ಟು ಮಾತ್ರಾಗಣಗಳಿರಬೇಕೆಂಬ ನಿಯಮ ಇದೆ. ಏನು ಹೇಳಿ? ಮಾತ್ರಾಗಣದಲ್ಲಿ ಇಂತಿಷ್ಟೇ ಮಾತ್ರೆಗಳಿರಬೇಕು, ಇಂತಿಷ್ಟೇ ಮಾತ್ರಾಗಣಗಳಿರಬೇಕು ಎಂಬ ನಿಯಮ ಇದೆ. ಆದರೆ ಇಲ್ಲಿ ಗುರು ಬಂದ್ರೆ ಹಾಗೆ ಉಳಿಸ್ಕೋಬೇಕು ಅನ್ನೋದಿದೆ. ಕೊನೆಯಲ್ಲಿ ಗುರು ಬಂದ್ರೆ ಹಾಗೆ ಉಳಿಸ್ಕೋಬೇಕು ಅನ್ನೋದು ಇದೆ. ಹಾಗಂದ್ರೆ ಮಾತ್ರಾಗಣ ಎಷ್ಟು ರೀತಿಯಲ್ಲಿ ಇವೆ? ಮಾತ್ರಾಗಣ ಎಷ್ಟು ರೀತಿಯಲ್ಲಿ ಇವೆ? ನಾವು ಗಮನಿಸೋದಾದ್ರೆ, ನಾವು ನೋಡೋದಾದ್ರೆ, ಮಾತ್ರಾಗಣ ಮೂರು ರೀತಿಯಲ್ಲಿ ಇವೆ. ಮಾತ್ರಾಗಣ ಮೂರು ರೀತಿಯಲ್ಲಿ ಇವೆ. ಒಂದು, 3 ಮಾತ್ರೆಯ ಗಣ. 2, 4 ಮಾತ್ರೆಯ ಗಣ. 3, 5 ಮಾತ್ರೆಯ ಗಣ. ಇದು ನಾವು ಒಂದೊಂದನ್ನೇ ನೋಡ್ತಾ ಹೋದ್ರೆ, ಮೊದಲಿಗೆ ಬರುವ 3 ಮಾತ್ರೆಯ ಗಣದ ಬಗ್ಗೆ ನೋಡೋಣ. ಈ 3 ಮಾತ್ರೆಯ ಗಣವು 3 ರೀತಿಯ ವಿನ್ಯಾಸವನ್ನ ಒಳಗೊಂಡಿರುತ್ತದೆ. 3 ರೀತಿಯ ವಿನ್ಯಾಸವನ್ನ ಒಳಗೊಂಡಿರುತ್ತದೆ. ಅದು ಹೇಗೆ ಅಂತಂದ್ರೆ, ಒಂದು ಸಾಲುಗಳನ್ನು ನೋಡೋದಾದ್ರೆ, ಮೊದಲು 3 ಲಘು ಬರುತ್ತೆ. 3 ಲಘು ಬರುತ್ತೆ. 2 ಗಣ ವಿನ್ಯಾಸ ಇರುತ್ತೆ. 3 ರೀತಿಯ ವಿನ್ಯಾಸ ಇರುತ್ತೆ. ಮೊದಲನೇದರಲ್ಲಿ 3 ಲಘು ಬರುತ್ತೆ. ನಿನಗೆ ಸುಗಮೆ, ಇದಕ್ಕೆ ಗಣಗಳನ್ನು ಹಾಕಿದ್ರೆ 3 ಲಘುಗಳು ಬರ್ತವೆ. ಎರಡನೇ ಸಾಲಲ್ಲಿ ಕೀರ್ತಿ ನೀಲ್ಕೆ, ಅದರಲ್ಲಿ ಒಂದು ಗುರು ಲಘು ಬರುತ್ತೆ. ಹಾಗೆಯೇ ಮರಂ ಝಡಂ ಅನ್ನೋದನ್ನ ನಾವು ನೋಡೋದಾದ್ರೆ, ಅಲ್ವಾ? 3 ಮಾತ್ರೆಯ ಗಣ 3 ರೀತಿಯ ವಿನ್ಯಾಸವನ್ನ ಹೊಂದಿದೆ ಅನ್ನೋದು ಗೊತ್ತಾಯ್ತು. ಆನಂತರ ಇದರಲ್ಲಿ 3 ಮಾತ್ರೆಯ ಗಣದ ಒಳಗಡೆ
ಉತ್ಸಾಹಲಯ ಅನ್ನುವಂಥದ್ದು ಬರುತ್ತೆ. ಇದು ಮಂದಾನೀಲದಂತೆ ವೇಗವಾಗಿ ಆಗಲಿ ಅಲ್ಲದೆ ಉತ್ಸಾಹಭರಿತವಾದ ಲಯವಾಗಿದೆ. ಇದು ಬೆಳಗು ಭಿನ್ನಾಣಗಳನ್ನು ವ್ಯಕ್ತಪಡಿಸಲು ಇದು ತುಂಬ ಸಹಕಾರಿಯಾಗುತ್ತೆ ಅಂತ ಡಿ.ಎಸ್. ಕರ್ಕಿಯವರು ಹೇಳ್ತಾರೆ. ಲಲಿತವೋದೀರೆ ಮಂದಾನೀಲವನ್ನು ಸೂಚಿಸುವ ಪದ್ಯಗಳಲ್ಲಿ ಹೆಚ್ಚು ಬಳಕೆಯಾಗಿದೆ. ಉದಾಹರಣೆಗೆ ಬೇಂದ್ರೆಯವರ ಪದ್ಯವನ್ನು ಸಾಲುಗಳನ್ನು ನೋಡೋದಾದ್ರೆ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು. ಈ ಪದ್ಯದ ಸಾಲುಗಳನ್ನು ನೋಡಿದ್ರೆ ನಮಗೆ ಇನ್ನೊಂದು ಉದಾಹರಣೆಯನ್ನು ನೋಡಿದ್ರೆ, ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ. ಅಂದ್ರೆ ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ. ಇದಕ್ಕೆ ನೀವು ಅಕ್ಷರಗಳನ್ನ ಪ್ರಸ್ತಾರಗಳನ್ನ ಆಗ್ತಾ ಹೋದ ಹಾಗೆ 3 ಮಾತ್ರಾಗಣಗಳು ಬರ್ತವೆ. ಆಯ್ತಾ? ಹಾಗೆಯೇ 3 ವಿನ್ಯಾಸಗಳನ್ನ ನಾವು ಇದರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು 4 ಮಾತ್ರೆಯ ಗಣ. 4 ಮಾತ್ರೆಯ ಗಣ 5 ರೀತಿಯಲ್ಲಿ ಇರುತ್ತೆ. ಎಷ್ಟು ರೀತಿಯಲ್ಲಿ ಇರುತ್ತೆ? 4 ಮಾತ್ರೆಯ ಗಣ 5 ರೀತಿಯಲ್ಲಿ ಇರುತ್ತೆ. ಮೊದಲನೇದರಲ್ಲಿ 4 ಲಘು ಬರುತ್ತೆ. ಎರಡನೇದರಲ್ಲಿ 1 ಗುರು 2 ಲಘು ಬರುತ್ತೆ. ಮೂರನೇದರಲ್ಲಿ 1 ಲಘು 1 ಗುರು ಮತ್ತೊಂದು ಲಘು ಬರುತ್ತೆ. 4ನೇದರಲ್ಲಿ 2 ಲಘು ಬರುತ್ತೆ, ಕೊನೆಗೆ ಗುರು ಬರುತ್ತೆ. 5ನೇದರಲ್ಲಿ 2 ಗುರುಗಳು ಬರುತ್ತೆ. ನರಪತಿ ನಿರೂಪಿಸು ನಾಡಿನ ಏಳ್ಗೆಯ ಜನಕ್ಕೆ ವಿಶೇಷ ಧನಮಂ ಸುಖಮಂ ಎಂದುಂ ಬೆಳ್ಕಂ. ಇದಕ್ಕೆ ನಾವು ಪ್ರಸ್ತಾರಗಳನ್ನು ಹಾಕಿದ್ರೆ 4 ಮಾತ್ರೆಯ ಗಣ 5 ರೀತಿಯ ವಿನ್ಯಾಸಗಳು ನಾವು ಈ ಸಾಲುಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾಡಿನ ಏಳ್ಗೆಯ ಜನಕ್ಕವು ವಿಶೇಷ ಧನಮಂ ಸುಖಮಂ ಎಂದುಂ ಬೆಳ್ಕುಂ. ಆಯ್ತಲ್ಲ, ಜನಕ್ಕೆ ವಿಶೇಷ. ಈ ಪದ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈ 4 ಮಾತ್ರೆಯ ಗಣದಲ್ಲಿ ಮಂದಾನೀಲ ಲಯವನ್ನು ನಾವು ಗುರುತಿಸಿಕೊಳ್ಳಬಹುದು. ಈ 4 ಮಾತ್ರೆಯ ಗಣದಲ್ಲಿ ಇದರ ಗತಿ ತುಂಬಾ ವೇಗವಾಗಿರುತ್ತೆ. ಇದನ್ನ ಎಲ್ಲಿ ಹೇಗೆ ಬೆಳೆಸ್ತೀವಿ ಅಂತಂದ್ರೆ, ಎಲ್ಲಿ ಆನಂದ, ವೀರ, ಕೌತುಕ ಮುಂತಾದ ಭಾವನೆಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಈ ಮಂದಾನೀಲ ಲಯವನ್ನು ನಾವು ಬಳಸ್ತೀವಿ. ಇದು ಭಾವನೆಗಳನ್ನು ಸೂಚಿಸೋದಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಚಿಮ್ಮುತ ಸಿರಿಯನ್ನು ವನದಲ್ಲಿ ಬಂದಳು ಅನ್ನುವ ಪದ್ಯ ಇದೆಯಲ್ಲ, ಸಾಲು ಇದೆಯಲ್ಲ, ಇದೇ ಹೇಳಿಸ್ತಾರೆ. ಈ ಪದ್ಯ ಆನಂದವನ್ನ ಕೌತುಕವನ್ನ ಹೇಳೋದಿಕ್ಕೆ ಹೇಳಿ ಮಾಡಿಸಿದಂತ ಉದಾಹರಣೆ. ಹಾಗೆಯೇ ಬಿಂಕದ ಸಿಂಗಾರಿ, ಚಿಮ್ಮುತ ಸಿರಿಯನ್ನು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ. ಹಾಗೇನೆ ಇನ್ನೊಂದು ಪದ್ಯ ಇದೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ. ಎಷ್ಟು ಚೆನ್ನಾಗಿದೆ. ಇದು ಆನಂದವನ್ನು ಕೌತುಕವನ್ನು ಹೇಳುತ್ತೆ. ಹಾಗೆಯೇ ಮತ್ತೊಂದು 5 ಮಾತ್ರೆಯ ಗಣ. 5 ಮಾತ್ರೆಯ ಗಣ 8 ರೀತಿಯ ವಿನ್ಯಾಸವನ್ನು ಹೊಂದಿದೆ. 8 ರೀತಿಯ ವಿನ್ಯಾಸವನ್ನು
ಅದನ್ನು ನಾವು ಗಮನಿಸುವುದಾದರೆ, ಜಗದೊಡೆಯ ಕರುಣಿಸುತ್ತೆ, ಎಲ್ಲವೂ ಲಘು ಬರುತ್ತೆ. ಜಗದೊಡೆಯ ಅನ್ನೋದು ಎಲ್ಲವೂ ಲಘು ಬರುತ್ತೆ. 5 ಲಘುಗಳು ಬರುತ್ತೆ. ಜಗದೊಡೆಯಕ್ಕೆ 5, ಕರುಣಿಸುತ್ತೆ 5 ಲಘು ಬರುತ್ತೆ. ನೀ ನಮಗೆ ನಿತ್ಯ ಸುಖ, ಈ ಪದ್ಯದಲ್ಲಿ ಮೊದಲು ಗುರು ಬರುತ್ತೆ, ನಂತರ ಲಘು ಬರುತ್ತೆ. ಹಾಗೆಯೇ ಮೆನಿಪ್ಪುದು ಅದಾವುದು ಅನ್ನುವುದರಲ್ಲಿ ಮೊದಲು ಗುರು ಬರುತ್ತೆ, ಮೊದಲು ಲಘು ಬರುತ್ತೆ, ನಂತರ ಗುರು ಬರುತ್ತೆ, ನಂತರ 2 ಲಘು ಬರುತ್ತೆ. ನಂತರದಲ್ಲಿ ಅದನಿತ್ತು ಪೊರೆಯನೈಂದು, ಇದರಲ್ಲಿ ಮೊದಲು 2 ಲಘು ಬರುತ್ತೆ, ನಂತರ ಗುರು ಬರುತ್ತೆ, ನಂತರ ಲಘು ಬರುತ್ತೆ ಅಂತ. ನಿನಗೆ ನಾಂ ಮರೆಯಿಡು, ಈ ಸಾಲಿನಲ್ಲಿ ಮೊದಲು 3 ಲಘುಗಳು ಬರ್ತವೆ, ನಂತರ ಗುರು ಬರುತ್ತೆ. ಹಾಗೆಯೇ ತಿತ್ತಿದ್ದಪ್ಪ ವೇಖಾಗ್ರ ಅನ್ನುವ ಪದದಲ್ಲಿ ಮೊದಲು 2 ಗುರು ಬರುತ್ತೆ, ನಂತರ ಲಘು ಬರುತ್ತೆ. ಮನಸ್ಕರ್ಮಹೇಶ, ಇದರಲ್ಲಿ ಲಘು ಮತ್ತೆ ನಂತರದಲ್ಲಿ 2 ಗುರುಗಳು ಬರ್ತವೆ. ರಕ್ಷಿಸೈ ರಕ್ಷರಂ ಅನ್ನೋ ಮೊದಲು ಗುರು, ಲಘು, ಗುರು ಬರುತ್ತೆ ಅನ್ನುವಂಥದ್ದು. ಆನಂತರದಲ್ಲಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ 5 ಮಾತ್ರೆಯ ಗಣದಲ್ಲಿ ಲಲಿತ ಲಯ ಅನ್ನೋದು ಬರುತ್ತೆ. ಇದು ಬಹಳ ನಿಧಾನವಾದಂಥ ನಡಿಗೆಯುಳ್ಳಂತಹ ಗುಣ. ಇದು ಪಿರಿಯಕ್ಕರಗಳಲ್ಲಿ ಬರುತ್ತೆ, ಹಳಗನ್ನಡದ ಬಂಧಗಳಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಶಿವಶರಣರ ಮತ್ತು ದಾಸರ ಗೀತೆಗಳಲ್ಲಿ ಈ ಲಯವನ್ನು ನಾವು ನೋಡ್ಬೋದು. ಹಾಗೆಯೇ ಈ ಲಯವನ್ನು ಆಧುನಿಕ ಕನ್ನಡ ಕವಿಗಳಾಗಿರುವಂಥ ಕುವೆಂಪು, ಬೇಂದ್ರೆ, DVG ಈ ಲಯವನ್ನು ಬಳಸಿರೋದನ್ನು ನಾವು ಗಮನಿಸ್ತೀವಿ. ಇದು ಸಾಂದ್ರವಾಗಿರುವಂತಹ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡುವುದಕ್ಕೆ ಈ ಲಯ ತುಂಬ ಸೂಕ್ತವಾಗಿದೆ ಅಂತ ಹೇಳಿ ಕವಿಗಳು, ವಿದ್ವಾಂಸರು ಹೇಳ್ತಾರೆ. ಉದಾಹರಣೆಗೆ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಎಷ್ಟು ಮುದ್ದಾಗಿದೆ, ಎಷ್ಟು ಸೊಗಸಾಗಿದೆ. ಈ ಮೇಲಿನ ಈ 3 ಲಯಗಳ ಆಧಾರದ ಮೇಲೆ ಮತ್ತೆ 3 ಲಯಗಳು ಸೃಷ್ಟಿಯಾಗಿವೆ. ಆದುದರಿಂದ ತೀನಂ ಶ್ರೀಕಂಠಯ್ಯನವರು ಈಗಿನ ಕವಿಗಳೆಲ್ಲರೂ ಲಯಬದ್ಧವಾಗಿ ರಚಿಸುತ್ತಿರುವ ಪದ್ಯಗಳೆಲ್ಲವೂ ಈ 6 ಧಾಟಿಗಳಲ್ಲಿಯೇ ಅಡಕವಾಗಿವೆ ಅಂತ ಹೇಳ್ತಾರೆ. ಇನ್ನುಳಿದ 3 ಲಯಗಳು ಯಾವುವು ಅಂತಂದ್ರೆ ಹೀಗಿದೆ ನೋಡಿ: ಭಾಮಿನಿ ಲಯ, ಮಂದಾನೀಲ ಪ್ರಭೇದ ಅಥವಾ ಲಲಿತೋತ್ಸಾಹ ಲಯ, ಕೊನೆಗೆ ಅಧಿಕೋತ್ಸಾಹ ಲಯ. ಭಾಮಿನಿ ಲಯ ಅಂತಂದ್ರೆ ಇದರಲ್ಲಿ 3 + 4, 3 ಮತ್ತು 4, 3 4 3 4 ರೂಪದಲ್ಲಿರುವಂತಹ ಈ ಲಯ ಭಾಮಿನಿ ಷಟ್ಪದಿಗಳಲ್ಲಿ ಕಂಡುಬರುತ್ತದೆ. ಗೋವಿನ ಕಥೆಯನ್ನ ಈ ಮಟ್ಟಿನಲ್ಲಿಯೇ ಹಾಡ್ತಾರೆ. ಹಾಗೆಯೇ ಆಧುನಿಕ ಭಾವಗೀತೆಗಳಲ್ಲಿ ಈ ಲಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಕುವೆಂಪು ಅವರ ತುಂಬ ಪ್ರಸಿದ್ಧವಾಗಿರುವಂಥ ಪದ್ಯ ಅಂತಂದರೆ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಈ ಪದ್ಯಕ್ಕೆ ನಾವು ಪ್ರಸ್ತಾವವನ್ನು ಹಾಕಿದ್ರೆ ಈ ಭಾಮಿನಿಯ ಲಯ ಇರೋದನ್ನು ನಾವು ಗುರುಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಮಂದಾನೀಲ ಪ್ರಭೇದ ಅಥವಾ ಲಲಿತೋತ್ಸಾಹ ಲಯ. ಇದು 3-5-3-5 ರೂಪದಲ್ಲಿ ಇರುತ್ತೆ. ಇದನ್ನು ನಾವು ಪಂಪ ಭಾರತದಲ್ಲಿ ಮತ್ತು ಇತ್ತೀಚಿನ ಕೆಲವು ಭಾವಗೀತೆಗಳಲ್ಲಿ
ಈ ಲಯವನ್ನು ನಾವು ಕಾಣ್ಬೋದು. ಇಳಿದು ಬಾ ತಾಯೆ ಇಳಿದು ಬಾ ಎನ್ನುವ ಪದ್ಯ, ಅಂದರೆ ಇಳಿದು ಬಾ ತಾಯಿ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಅಡಿಯಿಂದ ಇಳಿದು ಬಾ ತಾಯೆ ಇಳಿದು ಬಾ ಅನ್ನುವಂಥದ್ದು. ಋಷಿಯ ತೊಡೆಯಿಂದ ಇಳಿದು ಬಾ, ಇದು ಅದ್ಭುತವಾಗಿರುವಂಥ ಇಲ್ಲಿ ಲಲಿತೋತ್ಸಾಹ ಲಯ ಆಗಿ ನಮಗೆ ಕಂಡು ಬರುತ್ತೆ. ಕೊನೆಯದು ಅಧಿಕೋತ್ಸಾಹ ಲಯ. ಈ ಲಯ ಹೆಚ್ಚಾಗಿ ಬಳಕೆಯಾಗಿಲ್ಲ. ಇದು 6 ಮತ್ತು 6ರ ರೂಪದಲ್ಲಿ ಇದೆ ಅಂತ ಹೇಳಿ ತೀನಂ ಶ್ರೀಕಂಠಯ್ಯನವರು ಹೇಳ್ತಾರೆ. ಅದನ್ನು ಪ್ರತಿಪಾದನೆ ಮಾಡಿದಂಥವ್ರು ತೀನಂ ಶ್ರೀಕಂಠಯ್ಯನವರು. ಇದು ಕನ್ನಡಕ್ಕೆ ಅಸಹಜವಾಗಿದ್ದು ಅಂತಲೂ ಸಹ ನಾವು ಹೇಳ್ಬೋದು. ಉದಾಹರಣೆಗೆ, ಚೆಲ್ವಿನ ನೆಲೆ ಕಣ್ಗಳ ಬಲೆ ಸುಖ ದೊರೆತೆಯ ಬನವಾಸಿ ಅನ್ನುವ ಸಾಲನ್ನು, ಆ ಸಾಲಿಗೆ ನಾವು ಇದನ್ನು ಹಾಕಿದಾಗ ನಮಗೆ ಗೊತ್ತಾಗುತ್ತೆ. ಈ ಮಾತೃಗಣ, ಈ ಅಧಿಕೋತ್ಸಾಹ ಲಯ ಇದೆಯಲ್ಲ, ಮಾತೃಗಣ ಗೇಯ ಪ್ರಧಾನವಾಗಿತ್ತು. ಇದು ಗೇಯ ಪ್ರಧಾನವಾಗಿರುವಂಥದ್ದು. ಇದು ತಾಳದ ಗಣನೆಗೆ ಹೊಂದಿಕೆಯಾಗುತ್ತದೆ ಅಂತ ಹೇಳಿ ತೀನಂ ಶ್ರೀಕಂಠಯ್ಯನವರು ಹೊಸಗನ್ನಡ ಕಾವ್ಯ ರಾಶಿಯಲ್ಲಿ ಈ ಮಾತ್ರಾಗಣಗಳೇ ಅತ್ಯಂತ ಪ್ರಚಾರವಾದದ್ದು ಅಂತ ಹೇಳ್ತಾರೆ. ನಂತರದಲ್ಲಿ ಇದಾದ ಮೇಲೆ 3ನೆಯದು ಅಂಶಗಣ. ಅಂಶಗಣ ಅಂತ ಅಂದರೆ ಇದನ್ನು ನಾವು ಗಮನಿಸುವುದಾದರೆ, ಈ ಅಂಶಗಣ ದ್ರವಿಡ ಭಾಷೆಗಳಿಗೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಈ ದ್ರವಿಡ ಭಾಷೆಗಳಲ್ಲಿ ಇರುವ ಅಂಶವೃತ್ತಗಳು ವಿಶಿಷ್ಟವಾಗಿದೆ ಅನ್ನೋದನ್ನು ನಾವು ಈ ಅಂಶಗಣದಲ್ಲಿ ನೋಡ್ತೀವಿ. ಇದನ್ನು ನಾಗವರ್ಮ ಕರ್ನಾಟಕ ವಿಷಯ ಜಾತಿ ಅಂತೇಳಿ ಗುರುತಿಸ್ತಾನೆ. ಅಂಶಗಣವನ್ನು ಕರ್ನಾಟಕ ವಿಷಯ ಜಾತಿ ಅಂತ ಹೇಳಿ ಗುರುತಿಸ್ತಾನೆ. ಕರ್ನಾಟಕ ಭಾಷಾ ವಿಷಯ ಜಾತಿ ಅಂತ ಜಯಕೀರ್ತಿ ಮತ್ತೊಂದು ಕಡೆ ಗುರುತಿಸ್ತಾನೆ. ಅಂದರೆ ಒಂದು ಪದದ ಆದಿಯಲ್ಲಿ ಒಂದು ಗುರು ಅಥವಾ 2 ಲಘು ಹೊಂದಿರಬೇಕು. ಒಂದು ಪದದ ಆದಿಯಲ್ಲಿ ಒಂದು ಗುರು ಅಥವಾ 2 ಲಘು ಹೊಂದಿರಬೇಕು ಅಂತ ಹೇಳ್ತಾರೆ. ಸ್ವರ ಪ್ರಮಾಣವನ್ನ ಅಥವಾ ವಿಸ್ತಾರವನ್ನ ಇದು ಅವಲಂಬಿಸಿಕೊಂಡಿದೆ. ಸ್ವರ ಪ್ರಮಾಣವನ್ನ, ವಿಸ್ತಾರವನ್ನ ಇದು ಅವಲಂಬಿಸಿಕೊಂಡಿದೆ. ಪದ್ಯದ ಪಾದಗಳ ಗಣಗಳಲ್ಲಿ ಹಾಡಿನ ಗತಿಯನ್ನ ಇದು ಅನುಸರಿಸುತ್ತದೆ. ಹಾಗೆಯೇ ಪದ್ಯ ಪಾದಗಳ ಗಣಗಳಲ್ಲಿ ಹಾಡಿನ ಗತಿಯನ್ನ ಅನುಸರಿಸುತ್ತದೆ. ಜೊತೆಗೆ ತಾಳ ಲಯಗಳು ಹೊಂದಿಕೊಳ್ಳುವಂತೆ, ತಾಳ ಲಯಗಳು ಸರಿಯಾಗಿ ಹೊಂದಿಕೊಳ್ಳುವಂತೆ ಮಾತ್ರಾ ಪ್ರಮಾಣವನ್ನ ಹಿಗ್ಗಿಸಿ ಕುಗ್ಗಿಸಿ ಹೇಳುವುದಕ್ಕೆ ಸಾಧ್ಯ. ಹಿಗ್ಗಿಸಿ ಕುಗ್ಗಿಸಿ ಹೇಳುವುದಕ್ಕೆ ಸಾಧ್ಯ ಅಂತ ಹೇಳಿ ನಾವು ಗುರುತಿಸ್ಕೋಬಹುದು. ಅನಂತರ ಅಂಶಗಣಗಳಲ್ಲಿ 3 ವಿಧಗಳಿವೆ, 3 ಅಂಶಗಣಗಳಿವೆ. 1 ಬ್ರಹ್ಮಗಣ, 2 ವಿಷ್ಣುಗಣ, 3 ರುದ್ರಗಣ. ಈ ಬ್ರಹ್ಮಗಣದಲ್ಲಿ 2 ಅಂಶಗಳಿದ್ದಾವೆ. ಅದು 4 ರೀತಿಯ ವಿನ್ಯಾಸಗಳನ್ನು ಒಳಗೊಂಡಿದೆ. ಬ್ರಹ್ಮಗಣದಲ್ಲಿ 2 ಅಂಶಗಳಿದ್ದಾವೆ, 4 ರೀತಿಯ ವಿನ್ಯಾಸಗಳನ್ನು ಅದು ಒಳಗೊಂಡಿದೆ. 2ನೇದು ವಿಷ್ಣುಗಣ. ಇದು 3 ಅಂಶಗಳನ್ನು ಒಳಗೊಂಡಿದೆ, 8 ರೀತಿಯ ವಿನ್ಯಾಸಗಳನ್ನು ಇದು ಒಳಗೊಂಡಿದೆ ಅನ್ನೋದು. 3ನೇದು ರುದ್ರಗಣ, 4 ಅಂಶಗಳನ್ನು ಒಳಗೊಂಡಿದೆ, 16 ರೀತಿಯ ವಿನ್ಯಾಸಗಳನ್ನು ನಾವು ಇದರಲ್ಲಿ ನೋಡಬಹುದು. ಈ 3 ಅಂಶಗಳಲ್ಲಿದ್ದು, ಅಂಶವೆಂದರೆ ಒಂದು ಪಾದದ ಆದಿಯಲ್ಲಿ ಒಂದು ಗುರು ಅಥವಾ 2 ಲಘು ಹೊಂದಿರಬೇಕನ್ನುವಂಥದ್ದು ನಿಯಮ. ಅದನ್ನು ಗಮನದಲ್ಲಿಟ್ಕೊಂಡು ಈ
ಗಣಗಳನ್ನು ನಾವು ಅಂಶಗಣಗಳನ್ನು ನೋಡಬೇಕಾಗುತ್ತೆ ಅನ್ನೋದು. ಮೊದಲನೇದು ಬ್ರಹ್ಮಗಣ. ಇದು 4 ರೀತಿಯ ವಿನ್ಯಾಸ ಕ್ರಮಗಳು ಇದ್ದಾವೆ. ಉದಾಹರಣೆಗೆ ನಾವು ಲಘುಗುರುವನ್ನು ಹಾಕುವ ಸಂದರ್ಭದಲ್ಲಿ ಬ್ರಹ್ಮಂ, ಸುರಪಂ, ಧಾತೃ, ಹಜನೆ ಎನ್ನುವ ಪದಗಳಿಗೆ ನಾವು ಲಘುಗುರುವನ್ನು ಹಾಕಿದ್ರೆ ಇದು ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡ್ಬೋದು. ನಂತರದಲ್ಲಿ ವಿಷ್ಣುಗಣ. ಇದರಲ್ಲಿ 4 ರಿಂದ 6 ಮಾತ್ರೆಗಳು ಬಂದು ನಿಂತ್ಕೊಳ್ತವೆ. ಇದರಲ್ಲಿ 3 ಅಂಶಗಳು ಇರುತ್ತೆ. ಇದರಲ್ಲಿ 8 ಬಗೆಯ ವಿನ್ಯಾಸಗಳು ಇರ್ತವೆ ಅನ್ನೋದನ್ನು ನಾನು ಮೊದಲೇ ಹೇಳಿದೆ. ಉದಾಹರಣೆಗೆ ನೀವು ನೋಡೋದಾದರೆ ಗೋವಿಂದಂ, ಕಂಸಾರಿ, ಶ್ರೀಪತಿ, ನಾಕಿಗಂ, ಹೃದಯೇಶಂ, ವರಹಿತಂ, ನರಕಾರಿ, ಮುರಹರ. ಹೀಗೆ 8 ಪದಗಳಲ್ಲಿ 8 ರೀತಿಯ ವಿಷ್ಣು 8 ರೀತಿಯ ವಿನ್ಯಾಸವನ್ನು ನಾವು ನೋಡ್ಬೋದು. ಇದರಲ್ಲಿ ವಿಷ್ಣುಗಣಗಳು ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಮೂರನೇದು ರುದ್ರಗಣ. ಇದರಲ್ಲಿ 5 ಬಗೆ ಇರುತ್ತೆ, 5 ರೀತಿಯ ಇದಿರುತ್ತೆ. ಅದರಲ್ಲಿ 8 ಮಾತ್ರೆಗಳು ಬರ್ತವೆ, 4 ಅಂಶಗಳು ಇದರಲ್ಲಿ ಕಾಣ್ಬೋದು ನಾವು. ಇದರಲ್ಲಿ 16 ಬಗೆಯ ವಿನ್ಯಾಸಗಳಿದ್ದಾವೆ. ಗಂಗಾಧೀಶಂ, ಕಂದಾರ್ಪಂ, ಕಾಮಾತಕಂ, ನೀಲಕಂಠಂ, ಕಾಮರಿಪು, ಭೂತಗ್ರಣಿ, ಚಂದ್ರಮೌಳಿ, ಶೂಲಧರಂ, ಗಿರಿಜಾನಾಥಂ, ಮದನಧ್ವಂಸಿ, ಪ್ರಮತಾದೀಪಂ, ವೃಷಭಲಕ್ಷ್ಯಂ, ಪುರಮತನಂ, ತ್ರಿಜಗದ್ಗುರು, ಭುಜಗಧಾರಿ, ಮದನರಿಪು. ಹೀಗೆ 16 ರೀತಿಯ ವಿನ್ಯಾಸಗಳನ್ನು ಇದು ಒಳಗೊಂಡಿದೆ. ಇದಕ್ಕೆ ಲಘುಗುರು ಪ್ರಸ್ತಾರಗಳನ್ನು ಹಾಕಿದ್ರೆ ಇದರ ವಿನ್ಯಾಸ, ಇದರ ಅಂಶಗಳು ನಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು. ಜಯಕೀರ್ತಿ ಈ ಗಣಗಳನ್ನು 3 ಹೆಸರುಗಳಿಂದ ಕರೀತಾರೆ. ಒಂದು ರತಿ, ಮದನ ಮತ್ತು ಶರ ಅಂತ ಹೇಳಿ ಕರೀತಾರೆ. ತಮಿಳಿನಲ್ಲಿ ಈರಶೈಷ, ಮೂರ್ವಶೈಷರ್, ನಾಶೈಶ್ವರ್ ಎಂದು ಕರೀತಾರೆ. ತೆಲುಗಿನಲ್ಲಿ ಸೂರ್ಯ, ಚಂದ್ರ ಮತ್ತು ಇಂದ್ರ ಅಂತ ಹೇಳಿ ಕರೀತಾರೆ. ಗಣದ ಆರಂಭದಲ್ಲಿ ಇದರಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರೋದು, ಗಣದ ಆರಂಭದಲ್ಲಿ ಲಘು ಮತ್ತು ಗುರು ನಿಷಿದ್ಧ. ಇನ್ನೊಂದು ಮುಖ್ಯ ವಿಚಾರವೆಂದರೆ ಅಂಶಗಣದಲ್ಲಿ ಅಡಕವಾಗಿರುವ ಅಕ್ಷರಗಳು ಗುರುವೋ ಲಘುವೋ ಎಂಬುದು ಮುಖ್ಯ ಅಲ್ಲ. ಇದರಲ್ಲಿ ಗುರು ಲಘುಗಳು ಮುಖ್ಯ ಅಲ್ಲ. ಕೆಲ ಸಂದರ್ಭಗಳಲ್ಲಿ ಲಘು ಸಹ ಗುರುವಿನ ಬೆಲೆಯನ್ನು ಪಡ್ಕೊಳ್ಳುತ್ತೆ. ಕೆಲವೊಂದ್ಸರಿ ಲಘು ಸಹ ಗುರುವಿನ ಬೆಲೆಯನ್ನು ಪಡ್ಕೊಳ್ಳುತ್ತೆ. ಈ ಅಂಶಗಳು ಅಚ್ಚಗನ್ನಡದ ಮಟ್ಟಿನ ತ್ರಿಪದಿ ಸಾಂಗತ್ಯಗಳಲ್ಲಿ ನಾವು ನೋಡಬಹುದು. ಕನ್ನಡದ್ದೇ ಆಗಿರುವಂತಹ ತ್ರಿಪದಿ ಮತ್ತು ಸಾಂಗತ್ಯದಲ್ಲಿ ಇದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಹ್ಮಗಣದ 2 ಅಂಶ, ವಿಷ್ಣುಗಣದ 3 ಅಂಶ, ರುದ್ರಗಣದ 4 ಅಂಶ ಏಕೆ ನಿಯತವಾಗಿ ಬರಬೇಕೆಂಬುದನ್ನು ನಾಗವರ್ಮನಲ್ಲಿ ಉತ್ತರವಿಲ್ಲ. ಯಾಕೆ ಇಷ್ಟು ಬರಬೇಕು ಅನ್ನೋದು ವಿದ್ವಾಂಸರಲ್ಲಿ ಮಾಹಿತಿ, ಸ್ಪಷ್ಟವಾಗಿರುವಂಥ ಉತ್ತರ ಸಿಗಲ್ಲ ನಮಗೆ. ಈ ವಿನ್ಯಾಸಕ್ಕೆ ಕಾರಣ ಏನಂತಂದ್ರೆ, ಅಚ್ಚಗನ್ನಡ ಅಂದರೆ ದ್ರಾವಿಡ ಭಾಷೆಗಳಿಗೆ ಯಾವುದೇ ಮಟ್ಟಿನ ಪಾದದ ಯಾವುದೇ ಗಣವು 2 ಅಂಶಗಳಿಗಿಂತ ಕಡಿಮೆ ಇರುವುದಿಲ್ಲ ಮತ್ತು 4 ಅಂಶಗಳಿಗಿಂತ ಹೆಚ್ಚಿರುವುದಿಲ್ಲ. ಈ 2ಗಳ ಮಧ್ಯೆ 3 ಅಂಶದ ವಿಷ್ಣುಗಣವು ಕಾಣಿಸಿಕೊಳ್ಳುತ್ತದೆ. ಉಚ್ಚಾರಣ ದೃಷ್ಟಿಯಿಂದ ಅಕ್ಷರಗಳ ವ್ಯಾಪ್ತಿ ಎಷ್ಟು ಎಂಬುದು ಬಹಳ ಮುಖ್ಯ ಅನ್ನೋದನ್ನು ನಾವು ಗಮನಿಸಿಕೊಳ್ಳಬಹುದು. ವಂದನೆಗಳು.